ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲೇಜ್ ಡಾಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಕಾವೇರಿ ಅವ್ರ ಮನೆಯಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನೋಡೋಂತೆ ಬನ್ನಿ. ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ಎಳೆ ಮಗಳೇ ಮನವು ಜಾರಿದರ ವನವಾಸ. ಅತ್ತೆಯ ಮನೆಯೊಳಗ ಮುತ್ತಾಗಿ ಇರಬೇಕ, ಅತ್ತೆಯ ಮನೆಯೊಳಗ ಮುತ್ತಾಗಿ ಇರಬೇಕ, ಹೊತ್ತಾಗಿ ನೀಡಿದರ ಉಣಬೇಕ, ಹೊತ್ತಾಗಿ ನೀಡಿದರ ಉಣಬೇಕ, ನನ್ನ ಮಗಳ ತವರಿನ ಹೆಸರ ತರಬೇಕ, ತವರಿನ ಹೆಸರ ತರಬೇಕ. ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಊರ ಮುಂದಿನ ಬಾವಿ ಯಾರ ತೋಡಿದರೇನ. ತುಂಬಾನೇ ಚೆನ್ನಾಗಿ ಹಾಡ್ತಿದ್ದ ಇಲ್ಲ ಕಾವೇರಿ, ಎಷ್ಟೊಂದು ಚೆನ್ನಾಗಿ ಹಾಡೋದಿಲ್ಲ, ಎಲ್ಲಿಂದ ಕಲ್ತಿದ್ಯಾ ನೀನು? ಅಯ್ಯೋ ಹಾಗೇನಿಲ್ಲ ಗೀತಕ್ಕ, ಹಾಗೆ ಗೆಳತಿರ ಜೊತೆ ಚಿಕ್ಕವಳಿದ್ದಾಗ ಹಾಡ್ತಿದ್ವಲ್ಲ, ಈಗ ನೆನಪಾಯ್ತು. ಬಾವಿ ಜಗ್ತಾ ಜಗ್ತಾ ನನ್ನ ಜೊತೆ ಮಾತಾಡೋಕ್ಕೂ ಯಾರೂ ಇರಲಿಲ್ವಲ್ಲ, ಒಬ್ಬಳೇ ಕೆಲಸ ಮಾಡೋಕ್ಕೆ ತುಂಬಾ ಬೇಜಾರಾಗ್ತಾ ಇತ್ತು. ಅದಕ್ಕೆ ಹಾಡಾಡ್ತಾ ಬಾವಿ ನೀರು ತುಂಬಿದೆ. ಅಯ್ಯೋ ನಿನ್ಗೇನು ಬಿಡು ಕಾವೇರಿ, ಮನೆ ಮುಂದೆನೇ ಬಾವಿ ತೋಡ್ಸಿದಾನೆ ನಿನ್ನ ಗಂಡ. ಆದರೆ ನಮ್ಗೆ ನೋಡು, ಕಾರ್ಪೊರೇಷನ್ ನೀರಲ್ವಾ, ಮುಂಜಾನೆ 6ರಿಂದ 6:30 ತನಕ ನೀರು ಬರುತ್ತೆ. ಜಳಕ ಮಾಡಿದರೆ ಪಾತ್ರೆ ತಿಕ್ಕೋಕೆ ಸಾಲೋದಿಲ್ಲ, ಪಾತ್ರೆ ತಿಕ್ಕಿದ್ರೆ ಬಟ್ಟೆ ಒಗೆಯೋಕೆ ಸಾಲೋದಿಲ್ಲ, ಅಷ್ಟು ನೀರು ಬರುತ್ತೆ. ಅರೆ ಗೀತಕ್ಕ, ನೀರು ಸಾಲಿಲ್ಲ ಅಂದರೆ ನಮ್ಮ ಬಾವಿಲಿ ತೊಗೊಂಡು ಹೋಗು ಅಂತ ಎಷ್ಟು ಸಾರಿ ಹೇಳಿದ್ದೀನಲ್ವ ನಿನಗೆ, ತೊಗೊಂಡು ಹೋಗು. ಬಾವಿಲಂತೂ ತುಂಬಾ ನೀರಿದೆ, ಅದಕ್ಕೇನೋ ಬಾಡಿಗೆನೂ ಕಟ್ಟಬೇಕಾಗಿಲ್ಲ, ಕರೆಂಟ್ ಬಿಲ್ಲು ಕಟ್ಟಬೇಕಾಗಿಲ್ಲ. ಹಾಂ ಅದು ಸರಿ ಬಿಡು. ಹಾಂ ಹಾಗೆ ಮನೇಲಿ ಯಾರೋ ಕಾಣ್ತಾ ಇಲ್ವಲ್ಲ? ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ ಗೀತಕ್ಕ. ಅರೆ ಗೀತಕ್ಕ ಮತ್ತು ಕಾವೇರಿ ಎಷ್ಟು ಬೇಗ ಕೆಲಸ ಮುಗಿಸಿ ಮಾತಾಡ್ತಾ ಕೂತಿದ್ದಾರೆ. ನಾನು ನೋಡು ಕೆಲಸ ಮಾಡ್ತಾ ಒಳಗೆ ಇದ್ದೀನಿ. ಅರೆ ನಾವು ಈಗ ಬಂದು ಕೂತಿದ್ದೀವಿ, ಬಾರೆ. ಹಾಂ ಬರ್ತಾ ಇದ್ದೀನಿ. ನನಗಂತೂ ಮನೇಲಿರೋದು ಎಲ್ಲ ಕೆಲಸ ಮುಗಿಸಿ ನಾನು ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಗುತ್ತೆ. ಊಟ ಬೇಕಾದರೂ ಬಿಡ್ತೀನಿ, ಆದರೆ ಕಾವೇರಿ ಮನೆಯಲ್ಲಿ ಭಾಗಕ್ಕೆ ಸ್ವಲ್ಪ ಆದರೂ ಕೂತು ಮಾತಾಡಿದ್ರೆ ಸಮಾಧಾನ ಆಗುತ್ತೆ ನನಗೆ. ಅಯ್ಯೋ ಗೀತಕ್ಕ, ನಿನಗೇನು ಬಿಡು, ನಿನ್ನ ಗಂಡ ನಿನ್ನ ಜೊತೆ ಎಲ್ಲ ಕೆಲಸ ಮಾಡ್ತಾರೆ, ಆದರೆ ನನ್ನ ಗಂಡ ಹಾಗಲ್ಲ. ಹೌದಮ್ಮ, ನನಗಂತೂ ನನ್ನ ಗಂಡ ಎಲ್ಲ ಸಹಾಯನ ಮಾಡ್ತಾರೆ, ಇಲ್ಲ ಅಂದರೆ ನಾನು ಬಿಟ್ಬಿಡ್ತೀನ. ಅಯ್ಯೋ ಗೀತಕ್ಕ, ನೀನಂತೂ ಪುಣ್ಯನೇ ಮಾಡಿದ್ಯಾ ಬಿಡು. ಆದರೆ ನಮ್ಮ ಗಂಡಂದಿರು ನೋಡು, ಮಾಡಿದ ಕೆಲಸ ಚೆನ್ನಾಗಿದೆ ಕೂಡ ಅಂತ ಹೇಳೋದಿಲ್ಲ. ಹಾಂ ಸರಿಯಾಗಿ ಹೇಳಿದೆ ಕಾವೇರಿ. ಅರೆ ಇದೇನು ಎಷ್ಟು ಬೇಗ ಕೆಲಸ ಮುಗಿಸಿ ಕೂತಿದ್ದಾರೆ, ನಾನೇ ಲೇಟಾಗಿ ಬರ್ತಾ ಇದ್ದೀನಿ ಅನ್ಸುತ್ತೆ. ಅಯ್ಯೋ ಏನ್ರಿ, ಎಷ್ಟು ಬೇಗ ಕೆಲಸ ಮುಗಿಸಿ ಕೂತ್ ಬಿಟ್ಟಿದ್ದೀರಾ, ನನ್ನನ್ನು ಕರೆದೇ ಇಲ್ಲ. ಅಯ್ಯೋ ನೀವು ಕರೆದ್ರೂ ನಾನು ಬರೋ ಹಾಗೆ ಆಗಲಿಲ್ಲ ಬಿಡು. ಮನೆ ಕೆಲಸ ಅಂತೂ ತುಂಬಾ ಇತ್ತು ನನಗೆ. ಮನೇಲಿರೋ ಕೆಲಸ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಅಯ್ಯೋ ಇವಳೊಬ್ಳು ನಮಗೆಲ್ಲ ಕೈಗೊಬ್ಬ ಕಾಲ್ಗೊಬ್ಬ ಆಳುಗಳಿದೆ ಏನೋ ಅನ್ನೋ ಥರ ಮಾತಾಡ್ತಾಳೆ ಇವಳು. ಅರೆ ನಾನು ನೋಡು ಬಂದ ಕೆಲಸನ ಮರ್ತ್ಬಿಟ್ಟೆ. ಕಾವೇರಿ ನನಗೆ ಮಜ್ಜಿಗೆ ಬೇಕಾಗಿತ್ತು, ಅದಕ್ಕೆ ತೊಗೊಂಡೋಗೋಣ ಅಂತ ಬಂದೆ. ಹೌದಾ, ಒಳ್ಳೆ ಕೆಲಸ ಮಾಡಿದೆ ಬಿಡು. ನಾನು ಚುಟ್ಕಿ ಕೈಲಿ ಕೊಟ್ಟು ಕಳ್ಸೋಳಿದ್ದೆ. ಅಬ್ಬಾ ಈಗ ಸಮಾಧಾನ ಆಯಿತು ನೋಡು. ಮನೇಲಿ ಎಷ್ಟೇ ಕೆಲಸ ಆದ್ರೂ ಕಾವೇರಿ ಕಟ್ಟೆಗೆ ಸ್ವಲ್ಪ ಬಂದು ಕೂತು ಮಾತಾಡಿ ಹೋದ್ರೇ ಸಮಾಧಾನ ಆಗುತ್ತೆ. ಹೌದು, ನಿನ್ನ ಗಂಡ ಟೆಜುರಿ ತಂದ ಅಂತ, ಹೌದಾ? ತುಂಬಾನೇ ದೊಡ್ಡದಿದೆ ಅಂತೆ. ಹಾಂ ಹೌದು, ಮತ್ತೆ ನಾನು ಇಲ್ಲೇ ಇದ್ದೆ ಅಲ್ವಾ ತರುವಾಗ, ನಾನು ನೋಡಿದ್ದೀನಿ, ತುಂಬಾನೇ ದೊಡ್ಡದಿದೆ. ನಾನಂತೂ ಈ ಹಳ್ಳಿಲಿ ಮೊದಲೇ ಬಾರಿ ನೋಡ್ತಿದ್ದೀನಿ ಟೆಜುರಿ ತಂದಿರೋದನ್ನ. ಅಯ್ಯೋ ಹೌದಾ ಕಾವೇರಿ, ಅಷ್ಟೊಂದು ದೊಡ್ಡದಿ ತಂದಿದ್ದಾನ ನಿನ್ನ ಗಂಡ, ನೀನೇ ಪುಣ್ಯ ಮಾಡಿದೀಯ ಬಿಡು. ಅಯ್ಯೋ ಹಾಗೇನಿಲ್ಲಕ್ಕ, ತುಂಬಾನೇ ಇಲಿ ಆಗಿದೆ ಅಲ್ವಾ ಮನೇಲಿ, ತುಂಬಾನೇ ಬಟ್ಟೆಗಳನ್ನು ಕಡ್ದು ಹಾಳು ಮಾಡಿಬಿಟ್ಟಿದೆ. ಅದಕ್ಕೆ ಒಂದು ಟ್ರಂಕ್ ತೊಗೊಂಡು ಬಾ ಅಂತ ಹೇಳಿದರೆ ಇವರು ಟೆಜುರಿನೇ ತಂದುಬಿಟ್ಟಿದ್ದಾರೆ. ಏನೇ ಆಗಲಿ ಬಿಡು, ನಮ್ಮೂರಿಗೂ ಒಬ್ಬರು ಟೆಜುರಿ ತಂದ್ರಲ್ಲ, ಅದೇ ಖುಷಿ. ಹೌದು, ಟೆಜುರಿಲಿ ತಂಗಳನ್ನ ಕೂಡ ಇಡ್ಬೋದಾ? ಅಯ್ಯೋ ಮಾರೈತಿ, ಟೆಜುರಿಲಿ ಬಟ್ಟೆ ಮತ್ತು ಬಂಗಾರ ಬೆಳ್ಳಿ ಒಡವೆಗಳನ್ನ ಮಾತ್ರ ಇಡ್ತಾರೆ, ತಂಗಳನ್ನ ಫ್ರಿಡ್ಜಲ್ಲಿ ಇಡ್ತಾರೆ ಕಣೆ. ಹೌದಾ, ನಿನಗೆ ಗೊತ್ತು ಗೀತಕ್ಕ.
ಅಯ್ಯೋ ನನಗೆ ಗೊತ್ತಿಲ್ದಿರೋದು ಏನಿದೆ ಈ ಜಗತ್ತಲ್ಲಿ. ನಾನು SSLC ಪಾಸ್ ಅಮ್ಮ. ಮತ್ತೆ ಟೆಜುರಿಯಲ್ಲಿ ಯಾವ ಬಂಗಾರನೂ ಕಳ್ತನ ಮಾಡೋಕೆ ಆಗೋದಿಲ್ಲಂತೆ, ಹೌದಾ? ಅದರಲ್ಲಿ ತುಂಬ ಗಟ್ಟಿಯಾದ ಬೀಗ ಇರುತ್ತಂತೆ. ಕಾವೇರಿ, ನಿಮ್ಮ ಮನೇಲಿರೋ ಟೆಜ್ರಿಲಿ ನನ್ನ ಚಿನ್ನದ ಸರ ಸ್ವಲ್ಪ ಇಟ್ಕೊಳ್ಳೆ. ಈಗಂತೂ ಕಳ್ಳರ ಕಾಟ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಅಂತೆ. ನಮ್ಮ ಮನೇಲಿ ಎಲ್ಲಿ ಟೆಜ್ರಿ, ನಿಮ್ಮ ಮನೇಲಾದರೆ ಟೆಜ್ರಿಯಲ್ಲಿ ಭದ್ರವಾಗಿರುತ್ತೆ. ಅದಕ್ಕೆ ನನ್ನ ಜುಮ್ಕಿನೂ ಕೂಡ ಸ್ವಲ್ಪ ಇಟ್ಕೊಳ್ಳೆ. ಮೊನ್ನೆ ದೀಪಾವಳಿಗಂತ ಹೋದಾಗ ನಮ್ಮಮ್ಮ ಹೊಸದು ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ಮನೇಲಂತೂ ಇಡೋದಕ್ಕೆ ಜಾಗನೇ ಇಲ್ಲ. ನಿಮ್ಮ ಮನೇಲಾದರೆ ಭದ್ರವಾಗಿರುತ್ತೆ. ಅದಕ್ಕೆ ನನ್ನ ಜುಮ್ಕಿ ಸ್ವಲ್ಪ ಇಟ್ಕೊ ನೀನೆ. ಅಯ್ಯೋ, ನನ್ನ ಗಂಡ ಕೂಡ ಮೊನ್ನೆ ಕಬ್ಬಿನ ಬಿಲ್ ಬಂತಲ್ವಾ, ಅದಕ್ಕೆ ನನಗೆ ಹೊಸ ನಕ್ಲೆಸ್ ಮಾಡಿಸಿದ್ದಾರೆ. ನನ್ನ ಸರನು ಸ್ವಲ್ಪ ಇಟ್ಕೊಳ್ಳಿ. ನಿಮ್ಮ ಟೇಜ್ರಿಲಿ ಬಂಗಾರ ಇಲ್ಲ, ನೀವು ನನ್ನ ಕೈಲಿ ಕೊಟ್ರೆ ನಾನು ಹೇಗೆ ಇಟ್ಕೊಳ್ಳಿ? ಅದು ಅಲ್ಲದೆ ಆ ಟೇಜ್ರಿ ತಂದಿರೋದು ನಾವು ಬರೀ ಬಟ್ಟೆ ಇಡೋಕಂತ. ಇಷ್ಟೊಂದು ಒಡವೆಗಳನ್ನೆಲ್ಲ ಹೇಗೆ ಇಡೋದು ಅದರಲ್ಲಿ? ನನ್ನ ಗಂಡ ಕೂಡ ಏನಂತಾರೋ ಏನೋ. ಅಯ್ಯೋ ನೋಡ್ರಿ, ಈ ಊರಲ್ಲಿ ಇವಳ್ದು ಒಂದೇ ಟೇಜ್ರಿ ಇದೆ ಅಂತ ಹಿಡೋಕಂತ ಬಂದ್ರೆ ಹೇಗೆಲ್ಲ ಮಾತಾಡ್ತಾಳೆ ಅಂತ ಮೇಲ್ ಮಾತಿಗೆ ಹೇಳ್ತಾನೆ ಇರ್ತಾಳೆ. ನಮ್ಮ ಮನೇಲಿರೋ ವಸ್ತುಗಳೆಲ್ಲ ನಿಮ್ದೇ ಅಂತ ತಿಳ್ಕೊಳ್ಳಿ, ಯಾವಾಗ ಬೇಕಾದ್ರೂ ತಗೊಳ್ಳಿ ಅಂತ. ಅಯ್ಯೋ ಸರಿ ಬಿಡ್ರಿ, ನಮ್ಮ ಮನೇಲೇ ಇಡೂರಂತೆ. ಬಂಗಾರ ಬಂಗಾರ ಈ ಬದುಕು ಬಂಗಾರ. ನಾನು ಅನ್ಕೊಂಡೆ ಈ ಊರಲ್ಲಿ ಯಾವ ಜನರ ಹತ್ರನೂ ಏನು ಸಿಗೋದಿಲ್ಲ ಅಂತ. ಇಲ್ಲಿ ನೋಡಿದ್ರೆ ತುಂಬಾನೇ ರಾಶಿ ರಾಶಿ ಗಂಟ್ಲೆನೇ ಇದೆ. ನನ್ಗಂತೂ ಒಂದೇ ಮನೆಯಲ್ಲಿ ಲೂಟಿ ಮಾಡೋದಕ್ಕೆ ತುಂಬಾನೇ ಅನುಕೂಲ ಆಯ್ತು. ಅರೆ, ನಮ್ಮ ಕಾವೇರಿ ತುಂಬಾನೇ ಒಳ್ಳೆಯವಳು. ಹೌದು, ಮತ್ತೆ ಕಾವೇರಿ ಯಾವತ್ತೂ ಯಾರಿಗೂ ಏನೂ ಇಲ್ಲ ಅಂತ ಹೇಳೋದೇ ಇಲ್ಲ. ಅಯ್ಯೋ ಸರಿ ಕಣೆ ಕಾವೇರಿ, ನನಗೆ ಮಜ್ಜಿಗೆ ಕೊಡು, ನಾನು ಮನೆಗೆ ಹೋಗ್ತೀನಿ. ಕಾವೇರಿ ಮತ್ತು ಅವಳ ಗೆಳತಿಯರ ಮಾತುಕತೆಗಳು ಹೇಗನಿಸ್ತು ಫ್ರೆಂಡ್ಸ್? ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಾವೇರಿ ಮನೆಯ ಟೆಜುರಿ ಕತೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.